ಕ್ಲಾಸಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಬಾನಂಗಳ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಬಾನಂಗಳ ಅಂತಂದ್ರೆ ಇವಾಗ ಪಾಠ 14ರಲ್ಲಿ ನೀವು ಆಲ್ರೆಡಿ ಸಿಲೆಬಸ್ ಅಲ್ಲಿ ಕವರ್ ಮಾಡಿರ್ತಾರೆ ಎಲ್ಲ ಶಾಲೆಗಳಲ್ಲಿ. ಅದ್ರಲ್ಲಿ ನಾವು ಇವತ್ತು ಬಾನಂಗಳದಲ್ಲಿ ಏನೇನು ಪ್ರಮುಖವಾಗಿ ನಾವು ನೋಡಬಹುದು ಅಂತ ಹೇಳಿದ್ರೆ ಒಂದು ಸೌರವ್ಯೂಹ. ಸೌರವ್ಯೂಹ ಅಂತಂದ್ರೆ ಏನು ನೋಡಿ, ಸೂರ್ಯನ ಪರಿವಾರವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸೌರವ್ಯೂಹ ಅಂತ ಹೇಳಿ ಕರಿತೀವಿ. ಓಕೆ, ಸೂರ್ಯನ ಪರಿವಾರ ಅಂತಂದ್ರೆ ಒಂದು ಸೂರ್ಯನೇ ಮೇನು, ಅದರ ಒಂದು ಕುಟುಂಬ ಅದರ ಪರಿವಾರವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸೌರವ್ಯೂಹ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಪರಿವಾರ ಅಂತಂದಾಗ ಹೇಗೆ ಒಬ್ಬ ಮೇನ್ ವ್ಯಕ್ತಿ ಇರ್ತಾರೋ ಅದರ ನಂತರ ಅವರು ಇನ್ನು ಉಳಿದಿರ್ತಕ್ಕಂಥ ಅಂದ್ರೆ ಎಲ್ಲಾ ಕುಟುಂಬದ ಅದರಲ್ಲಿ ಆಗಿರೋ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮತ್ತು ಮಕ್ಕಳು ನಾವುಗಳಾಗಿರ್ಬೋದು, ಹೌದಾ, ಮತ್ತೆ ಅದಕ್ಕೆ ಹಿರಿಯರಾಗಿರ್ತಕ್ಕಂಥ ನಮ್ಮ ತಂದೆ ಅಥವಾ ತಾಯಿ ಆಗಿರ್ಬೋದು, ಅವ್ರನ್ನ ಒಳಗೊಂಡ ಕಳಿಸಿ ನಾವೆಲ್ಲ ಒಂದು ಕುಟುಂಬದಲ್ಲಿ ಏನಿರ್ತೀವಲ್ಲ ವಾಸ ಮಾಡ್ತಾ ಇರ್ತೀವಲ್ಲ, ಹೇಗೆ ನಾವು ಒಂದು ಕುಟುಂಬ ಒಂದು ಪರಿವಾರದಲ್ಲಿ ವಾಸ ಮಾಡ್ತೀವೋ ಅದೇ ರೀತಿಯಾಗಿ ಸೂರ್ಯನ ಒಂದು ಪರಿವಾರವನ್ನ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರ ಸೌರವ್ಯೂಹ ಅಂತಂದು ಹೇಳ್ತೀವಿ. ಓಕೆ, ಒಂದು ಗೊತ್ತ ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವುದು. ಅಂದ್ರೆ ಈಗ ನಿಮ್ಮ ಮುಂದ್ಗಡೆ ಡಿಸ್ಪ್ಲೇ ಆಗ್ತಿದೆ, ಒಂದು ಚಿತ್ರ ಆಗ್ತಿದೆ. ಅಂದ್ರೆ ಮೇನ್ ಸೂರ್ಯ, ಆ ಸೂರ್ಯನ ಸುತ್ತ ಏನಾಗ್ತಪ್ಪ ಅಂತಂದ್ರೆ ಎಲ್ಲಾ ಗ್ರಹಗಳು ಏನ್ ಮಾಡ್ತಿರ್ತಾವ, ಸುತ್ತುತ್ತಿರ್ತಾವ. ಒಟ್ಟು ಅದೊಂದು ಕುಟುಂಬ. ಇನ್ನು ನೋಡ್ರಿ, ಆಕಾಶಗಂಗೆ ಅಥವಾ ಹಾಲುವಾದಿ ಎಂದು ಕರೆಯುವ ತಾರಾಮಂಡಲದ ಒಂದು ಭಾಗದಲ್ಲಿ ಅಂದ್ರೆ ಒಂದು ತಾರಾಮಂಡಲದ ಒಂದು ಭಾಗದಲ್ಲಿ ಏನು ಕಂಡು ಬರ್ತಪ್ಪ ಅಂದ್ರೆ ಈ ಸೌರವ್ಯೂಹ ಕಂಡು ಬರುತ್ತ. ಅದನ್ನ ಹಾಲುವಾದಿ ಅಂತ ಹೇಳಿ ನಾವು ಕರಿತೀವಿ. ಇನ್ನ ನೋಡಿ, ಆಕಾಶಗಂಗೆ ಅಥವಾ ಹಾಲುವಾದಿ ಎಂದು ಕರೆಯುವ ತಾರಾಮಂಡಲದ ಒಂದು ಭಾಗದಲ್ಲಿ ನಮ್ಮ ಈ ಸೌರವ್ಯೂಹವಿದೆ. ಅದರಲ್ಲಿ ಸೂರ್ಯನ ಪರಿವಾರ ಇದೆ ಅಂತ ನಾವು ನೋಡ್ತೀವಿ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಅಂದ್ರೆ ಸೌರವ್ಯೂಹ ಎಂದರೆ ಏನು ಅಂತ ಕೇಳಬಹುದು. ಅದರಲ್ಲಿ ನೀವು ಹೇಳಬೇಕು ಆಪ್ಷನ್ ಏನಿದ್ರೆ ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಅಥವಾ ಅವ್ರು ಕ್ವಶನ್ ಏನ್ ಕೇಳಬಹುದು, ಸೂರ್ಯನ ಪರಿವಾರವನ್ನು ಡ್ಯಾಶ್ ಎಂದು ಕರೆಯುವರು. ನಕ್ಷತ್ರ ಅಂತ ಕೊಡಬಹುದು, ಗ್ರಹಗಳಂತ ಕೊಡಬಹುದು, ಆಪ್ಷನ್ ಸಿ ಅಂತಂದ್ರೆ ಸೌರವ್ಯೂಹ ಅಂತ ಕೊಡಬಹುದು, ಕ್ಷುದ್ರ ಗ್ರಹಗಳಂತ ಹೇಳಾದ್ರೂ ಕರಿಬಹುದು. ಈ ರೀತಿಯಾಗಿರುತ್ತೆ. ಒಂದು ನೆನಪಿಟ್ಕೊಂಡ್ರೆ, ಸೌರವ್ಯೂಹ ಅಂತಂದ್ರೆ ಸೂರ್ಯನ ಪರಿವಾರವನ್ನು ನಾವು ಸೌರವ್ಯೂಹ ಎನ್ನುವರು. ಓಕೆ, ಹಾಗಾದ್ರೆ ಆ ಪರಿವಾರದಲ್ಲಿ ಏನೆಲ್ಲ ಇದೆ ಅಂದ್ರೆ ನಮ್ಮ ಮನೆ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತೀವಿ, ಹಾಗೇನೆ ಸೂರ್ಯನ ಪರಿವಾರದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಯಾರೆಲ್ಲ ಇರ್ತೀವಿ ಅನ್ನೋದನ್ನ ಕುರಿತು ನಾವು ಏನ್ ಮಾಡ್ತೀವಿ ನೋಡೋಣ. ಏನೇನಿದೆ ಸೌರವ್ಯೂಹದಲ್ಲಿ, ಯಾರ್ಯಾರಿದ್ದಾರೆ ಅಂತ ಅನ್ನೋದನ್ನ ನೋಡೋದಾದ್ರೆ ನೋಡ್ರಿ, ಈ ಪರಿವಾರದಲ್ಲಿ 8 ಗ್ರಹಗಳು. ಎಷ್ಟು? 8 ಗ್ರಹಗಳು, 173 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು. ನೋಡ್ರಿ, ಗ್ರಹಗಳು, ಕ್ಷುದ್ರ ಗ್ರಹಗಳು, ಉಪಗ್ರಹಗಳು. ಒಟ್ಟು ಈ ಪರಿವಾರದಲ್ಲಿ 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಹಾಗೂ ಧೂಮಕೇತುಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಸೂರ್ಯನ ಪರಿವಾರದಲ್ಲಿ ಕಾಣ್ತೀವಿ. ಒಟ್ಟಾರೆಯಾಗಿ ಸೂರ್ಯನ ಪರಿವಾರದಲ್ಲಿ ಏನೆಲ್ಲ ಅಂಶಗಳಿವೆ, ಏನೆಲ್ಲ ವಸ್ತುಗಳಿವೆ ಅಥವಾ ಏನೆಲ್ಲ ನಾವು ನೋಡಬಹುದು ಅಂತಂದ್ರೆ 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಇದರಲ್ಲಿ ನಿಮಗೆ ಏನು ಪ್ರಶ್ನೆ ಬರಬಹುದು, ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಅಂತ ಕೇಳಬಹುದು. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಮತ್ತು ಉಪಗ್ರಹಗಳು ಎಷ್ಟಿವೆ, ಧೂಮಕೇತುಗಳು ಎಂದರೇನು ಹಾಗೂ ಉಲ್ಕೆಗಳೆಂದರೇನು. ಇನ್ನೊಂದು ನೋಡಿ, ಸಾವಿರಾರು ಕ್ಷುದ್ರ ಗ್ರಹಗಳು ಇವು ಯಾವ ಗ್ರಹಗಳ ಮಧ್ಯದಲ್ಲಿ ಕಂಡು ಬರ್ತವೆ, ಇವಕ್ಕಿನ ಆಕಾರ ಏನಾದ್ರೂ ಇದೆಯಾ ಅನ್ನೋದ್ರ ಕುರಿತು ನಾವು ಇದೇ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೋಡ್ರಿ, ಈ ಪರಿವಾರದಲ್ಲಿ ಒಟ್ಟು 8 ಗ್ರಹಗಳು ಅಂತ ಹೇಳಿ 8 ಗ್ರಹಗಳಿದೆ, 173 ಉಪಗ್ರಹಗಳು. ಗ್ರಹಗಳೆಂದರೇನು, ಉಪಗ್ರಹಗಳೆಂದರೇನು, ಅದರ ಕುರಿತು ಸಹ ನಾವು ಏನ್ ಮಾಡೋಣಪ್ಪ ಅಂದ್ರೆ ಈ ಒಂದು ತರಗತಿಯಲ್ಲಿ ನೋಡೋಣ. ಈಗ ಸೂರ್ಯನ ಪರಿವಾರದಲ್ಲಿ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸೂರ್ಯನ ಬಗ್ಗೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೂರ್ಯ ನೋಡ್ರಿ, ಸೂರ್ಯ ಒಂದು ನಕ್ಷತ್ರ, ಇದು ಗ್ರಹ ಅಲ್ಲ. ನೆನ್ಪಿಟ್ಟಿರೋ ಮಕ್ಕಳೇ, ಸೂರ್ಯ ಅನ್ನೋದು ಒಂದು ನಕ್ಷತ್ರ, ಇದು ಗ್ರಹ ಅಲ್ಲ. ನೋಡ್ರಿ, ಸ್ವಯಂ ಪ್ರಕಾಶಿತ ಆಕಾಶ ಕಾಯಗಳೇ
ನೋಡಿ, ಸ್ವಯಂ ಪ್ರಕಾಶಿತ ಅವುಗಳದೇ ಆದಂತ ಸ್ವಂತ ಬೆಳಕು, ಅವಕ್ಕೆ ಸ್ವಂತ ಬೆಳಕಿದೆ. ಸ್ವಯಂ ಪ್ರಕಾಶಿತ ಆಕಾಶಕಾಯಗಳೇ ನಕ್ಷತ್ರಗಳು. ಅದರಲ್ಲಿ ಸೂರ್ಯ ಅನ್ನೋದು ಏನಪ್ಪಾ ಅಂತಂದ್ರ ಒಂದು ನಕ್ಷತ್ರ. ಇನ್ನು ನೋಡ್ರಿ, ಸೂರ್ಯ ಒಂದು ನಕ್ಷತ್ರ, ಭೂಮಿಗೆ ಹತ್ತಿರದಲ್ಲಿರುವ ನಕ್ಷತ್ರ. ಭೂಮಿಗೆ ಅಂದ್ರ ನಾವೇನು ವಾಸ ಮಾಡ್ತಿದ್ವಲ್ಲ, ನಾವು ವಾಸ ಮಾಡ್ತಕ್ಕಂಥ ಗ್ರಹ ಯಾವ್ದಂತಂದ್ರೆ ಭೂಮಿ. ಈ ಭೂಮಿಯಲ್ಲಿ ಜೀವಿಗಳು ವಾಸಿಸುವ ಏಕೈಕ ಗ್ರಹ ಯಾವ್ದಂತಂದ್ರೆ ಭೂಮಿ. ನಾನು ಮುಂದೆ ಮತ್ತೆ ಒಂದೊಂದಾಗಿ ಹೇಳ್ತೀನಿ. ಅಂದ್ರೆ ನಮ್ಮ ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಯಾವ್ದಂತಂದ್ರ ಅದು ಸೂರ್ಯ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ಸೂರ್ಯ ಅನ್ನೋ ನಕ್ಷತ್ರ ತುಂಬಾ ದೊಡ್ಡದಾಗಿದೆ. ಆ ದೊಡ್ಡದಾಗಿದ್ದ ಅದರಲ್ಲಿ ಬೆಳಕಿನಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಗೆ ಅದರ ಬೆಳಕೆ ನಮ್ಗೆ ಭೂಮಿಗೆ ಏನಾಗುತ್ತಪ್ಪ ಅಂತಂದ್ರೆ ಸೂರ್ಯ ಹುಟ್ಟುವುದು ಮತ್ತು ಮುಳುಗುವುದು ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಗೋಚರವಾಗುತ್ತೆ. ಅಂದ್ರೆ ಸೂರ್ಯ ಪೂರ್ವಕ್ಕೆ ಉದಯಿಸಿ ಪಶ್ಚಿಮಕ್ಕೆ ಏನಾಗ್ತಾನಪ್ಪ ಅಂತಂದ್ರೆ ಮುಳುಗುತ್ತಾನೆ. ಓಕೆ, ಇನ್ನು ನೋಡ್ರಿ, ಸೌರವ್ಯೂಹದ ಕೇಂದ್ರ ಬಿಂದು, ನಾನು ಮುಂಚೆ ಹೇಳಿದೆ, ಸೌರವ್ಯೂಹದ ಕೇಂದ್ರ ಬಿಂದು ಯಾವ್ದಪ್ಪ ಅಂತಂದ್ರ ಈ ಸೂರ್ಯ. ಸೌರವ್ಯೂಹದ ಕೇಂದ್ರ ಬಿಂದು ಯಾವ್ದಂತಂದ್ರೆ ಸೂರ್ಯ. ಇನ್ನು ಗುರುತ್ವಾಕರ್ಷಣೆ ಶಕ್ತಿ ಯಾವುದಕ್ಕೆ? ಸೂರ್ಯನಿಗೆ ಗುರುತ್ವಾಕರ್ಷಣೆ ಶಕ್ತಿ ಇರೋ ಕಾರಣಕ್ಕಾಗಿ ಎಲ್ಲಾ ಗ್ರಹಗಳು ಏನ್ ಮಾಡ್ತಪ್ಪ ಅಂತಂದ್ರ ಸೂರ್ಯನ ಸುತ್ತನೇ ಸುತ್ತುತ್ತಾ ಇರ್ತಾವೆ. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತನೇ ಸುತ್ತುತ್ತಾ ಇರ್ತಾವೆ. ಗುರುತ್ವಾಕರ್ಷಣೆ ಶಕ್ತಿಗೆ ಒಳಪಟ್ಟು ಸೌರವ್ಯೂಹದಲ್ಲಿರ್ತಕ್ಕಂಥ ಎಲ್ಲಾ ಆಕಾಶಕಾಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಸೂರ್ಯನ ಸುತ್ತನೇ ಸುತ್ತುತ್ತಾ ಇರ್ತಾವೆ. ಇದು ಒಂದು ಮುಖ್ಯ. ನಿಮ್ಗೆ ಕೇಳೋದು ಏನಂತಂದ್ರ ಸೂರ್ಯ ನಕ್ಷತ್ರನ, ಗ್ರಹನ, ಉಲ್ಕೆನ, ಧೂಮಕೇತುಗಳನ್ನ ಅಥವಾ ಉಪಗ್ರಹನ ಅಂತ ಈ ರೀತಿ ಕೇಳ್ತಾರೆ. ಸೂರ್ಯ ಅನ್ನೋದು ಒಂದು ಏನಪ್ಪಾ ಅಂತಂದ್ರೆ ನಕ್ಷತ್ರ, ನೆನಪಿಟ್ಗಳು. ಅಂದ್ರೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವ್ದಂತ ಕೇಳಬಹುದು ನಿಮಗೆ. ಸೂರ್ಯಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಯಾವ್ದಂತಂದ್ರೆ ಅದು ಸೂರ್ಯ. ಇನ್ನು ಸೂರ್ಯನು ಸಹ ಒಂದು ನಕ್ಷತ್ರ. ಭೂಮಿಗೆ ಹತ್ತಿರವಿರ್ತಕ್ಕಂಥ ನಕ್ಷತ್ರ ಯಾವ್ದಂತಂದ್ರೆ ಸೂರ್ಯ. ಸೌರವ್ಯೂಹದ ಕೇಂದ್ರ ಬಿಂದು, ಆ ಸೌರವ್ಯೂಹದ ಕೇಂದ್ರ ಬಿಂದು ಆಗಿರೋ ಕಾರಣಕ್ಕಾಗಿ ನಾವು ಇದನ್ನ ಏನಂತ ಕರಿತೀವಿ? ಸೌರವ್ಯೂಹ ಅಂತ ಹೇಳಿ ಕರಿತೀವಿ. ಅಂದ್ರ ಇದು ಒಂದು ಸೂರ್ಯ ಕೇಂದ್ರಿತ ಮಾದರಿ. ಈಗ ನೆಕ್ಸ್ಟ್ ಸಿದ್ಧಾಂತಗಳು ಬರ್ತಾವ, ಆ ಸಿದ್ಧಾಂತಗಳನ್ನ ನೋಡೋಣ ಅಂತ ನಾವು. ಒಟ್ಟಾರೆಯಾಗಿ ಸೌರವ್ಯೂಹದ ಕೇಂದ್ರ ಬಿಂದು ಯಾರಪ್ಪ ಅಂತಂದ್ರೆ ಸೂರ್ಯ. ಸೂರ್ಯನ ಸುತ್ತನೇ ಎಲ್ಲಾ ಗ್ರಹಗಳು ಏನ್ ಮಾಡ್ತಿರ್ತಾವಪ್ಪ ಅಂತಂದ್ರ ಸುತ್ತುತ್ತಾ ಇರ್ತವೆ. ಇನ್ನು ಯಾಕೆ ಕಾರಣ ಏನು ಅದಕ್ಕೆ ಅಂತಂದ್ರೆ ಸೂರ್ಯನಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆ ಶಕ್ತಿಯಿಂದಾಗಿ ಗ್ರಹಗಳಾಗಿರ್ಬೋದು, ಉಪಗ್ರಹಗಳಾಗಿರ್ಬೋದು, ಈ ಎಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರೆ ಸೂರ್ಯನ ಸುತ್ತನೇ ಸುತ್ತಾನೆ ಇರ್ತವೆ. ಕ್ಷುದ್ರ ಗ್ರಹಗಳಾಗಿರ್ಬೋದು ಇವೆಲ್ಲವೂ ಸೂರ್ಯನ ಸುತ್ತನೇ ಸುತ್ತುತ್ತಾ ಇರ್ತಾವೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರಪ್ಪ ಅಂದ್ರೆ ನಾವು ನಂತರ ಈಗ ಕೆಲವೊಂದು ಮಾದರಿಗಳು ಬರ್ತಾವ. ಅಂದ್ರ ಭೂಮಿ ಸುತ್ತನೇ ಸೂರ್ಯ ಸುತ್ತುತ್ತಿದ್ದಾನೋ ಅಥವಾ ಸೂರ್ಯನ ಸುತ್ತನೇ ಭೂಮಿ ಸುತ್ತುತ್ತಿದೆಯೋ ಅನ್ನೋದನ್ನ ಕುರಿತು ಅಧ್ಯಯನ ಮಾಡಿದ್ರೆ ಅವುಗಳ ಕುರಿತಾಗಿ ಮಾಹಿತಿಯನ್ನ ಕೆಲವು ಮಾದರಿಗಳನ್ನ ಒಬ್ಬೊಬ್ಬರು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರತಿಪಾದಿಸ್ತಾರೆ. ಅವುಗಳ ಕುರಿತಾಗಿ ಒಂದೊಂದನ್ನ ನೋಡ್ತಾ ಹೋಗೋದು. ಯಾರೆಲ್ಲ ಏನೇನು ಹೇಳಿದ್ರು ಅದನ್ನ ಮನೆಗೆ ಪ್ರತಿಪಾದಿಸಿ ಅದೇ ನಿಜ ಅಂತ ಒಂದು ಹೇಗೆ ಅದನ್ನ ಕನ್ಸಿಡರ್ ಮಾಡಿದ್ರು ಅನ್ನೋದ್ರ ಕುರಿತು ನಾವು ನೋಡೋದಾದ್ರೆ ನನ್ನ ಮಕ್ಕಳೇ, ಸೌರವ್ಯೂಹದ ಬಗ್ಗೆ ನಾವು ಇಲ್ಲಿವರೆಗೆ ಕೆಲವು ಮಾಹಿತಿಗಳೆಲ್ಲ ನೋಡಿದ್ವಿ. ಸೂರ್ಯನ ನೋಡಿದ್ವಿ, ಸೂರ್ಯವನ್ನು ನಕ್ಷತ್ರ ಅಂತ ನೋಡಿದ್ವಿ. ಸೂರ್ಯನ ಪರಿವಾರವನ್ನು ನಾವು ಸೌರವ್ಯೂಹ ಅಂತ ಹೇಳಿ ಕರಿತೀವಿ ಅಂತ ನೋಡಿದ್ವಿ. ಆ ಸೌರವ್ಯೂಹದಲ್ಲಿರ್ತಕ್ಕಂಥ ಎಷ್ಟೆಷ್ಟು ಗ್ರಹಗಳು? 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಇವುಗಳೆಲ್ಲ ನೋಡಿದ್ವಿ. ಆ ನಂತರ ಮತ್ತೆ ಸೂರ್ಯನ ಬಗ್ಗೆ ನೋಡಿದ್ವಿ. ಸೂರ್ಯ ಒಂದು ನಕ್ಷತ್ರ ಅಂತ ನೋಡಿದ್ವಿ. ಇದು ಭೂಮಿಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ. ಸೂರ್ಯನಿಗೆ ಗುರುತ್ವಾಕರ್ಷಣೆ ಶಕ್ತಿ ಇರುವ ಕಾರಣಕ್ಕಾಗಿ ಕೆಲವು ಕಾಯಗಳೇನ್ ಮಾಡ್ತಾವ? ಸೂರ್ಯನ ಸುತ್ತನೇ ಸುತ್ತುತ್ತಾವ ಅಂತ ಹೇಳಿದ್ವಿ. ಈಗ ಯಾವೆಲ್ಲ ಕಾಯಗಳು ಯಾರ ಸೂರ್ಯನ ಸುತ್ತ ಸುತ್ತುತ್ತಾ ಇದೆಯೋ ಅಥವಾ ಭೂಮಿ ಸುತ್ತನೇ ಸುತ್ತುತ್ತಾ ಇದೆಯೋ ಅಂತ ಅಂದ್ರೆ ಸೂರ್ಯ ನೋಡಿದ್ವಿ. ಸೂರ್ಯ ಉದಯಿಸ್ತಕ್ಕಂಥದ್ದು ಯಾವುದು? ಪೂರ್ವ ದಿಕ್ಕು. ಆ ಪೂರ್ವದಿಂದ ಪಶ್ಚಿಮಕ್ಕೆ ಮುಳುಗ್ತಾನೆ. ನಾವು ಇಲ್ಲಿಂದ ನೋಡುವಾಗ ನಮ್ಗೆ ಏನ್ ಕಾಣುತ್ತೆ? ಸೂರ್ಯನೇ ಭೂಮಿಯನ್ನು ಸುತ್ತುತ್ತಿರುವ ಹಾಗೆ ಕಾಣುತ್ತೆ. ಇದು ನಾವು ನಮ್ಮ ಕಣ್ಣಿಗೆ ನಾವೇನ್ ಕಾಣ್ತದಲ್ಲ ಅದನ್ನ ಹೇಳ್ತೀವಿ. ಸೂರ್ಯನೇ ನಮ್ಮ ಭೂಮಿ ಸುತ್ತನೇ ಸುತ್ತುತ್ತಾ ಇದ್ದಾನೆ ಅಂತ. ಇದೇ ಮಾದರಿಯನ್ನ ಸಾವಿರಾರು ವರ್ಷಗಳಿಂದ ಅಂದ್ರ ಪುರಾತನ ಕಾಲದಿಂದ ಏನಂತ ನಾವು ನಂಬಲಾಗಿತ್ತು ಅಂತಂದ್ರೆ ಅದನ್ನ ಕ್ಲಾಡಿಯಸ್ ಟಾಲ್ಮೆ ಹೇಳ್ತಾನೆ. ಪುರಾತನ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ನಂಬಲಾಗಿತ್ತು ಅಂತಂದ್ರ ಸೌರವ್ಯೂಹವು ಭೂ ಕೇಂದ್ರಿತ ಮಾದರಿ ಅಂತ ಹೇಳ್ತಾನೆ. ಭೂ ಕೇಂದ್ರಿತ ಮಾದರಿ ಅಂತಂದ್ರೆ ನೋಡಿ, ಭೂಮಿನೇ
ಮುಖ್ಯ ಕೇಂದ್ರ ಬಿಂದು. ಆ ಭೂಮಿ ಇಟ್ಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ರ ಎಲ್ಲಾ ಗ್ರಹಗಳು ಸೂರ್ಯ ಚಂದ್ರ ಆಕಾಶ ಕಾಯಗಳೆಲ್ಲವೂ ಭೂಮಿಯ ಸುತ್ತನೇ ಸುತ್ತುತ್ತವೆ ಅಂತ ಹೇಳ್ತಾರೆ. ಚಂದ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇತರ ಗ್ರಹಗಳು ಭೂಮಿಯ ಸುತ್ತನೇ ಸುತ್ತುತ್ತವ ಅಂತ ಹೇಳ್ತಾರೆ. ಯಾವಾಗ ಪುರಾತನ ಕಾಲದಲ್ಲಿ ಅದನ್ನು ನಾವು ನಂಬಲಾಗಿತ್ತು. ಭೂಮಿಯ ಸುತ್ತನೇ ಸುತ್ತುತ್ತಾವ. ನಮ್ಗೆ ಈಗ ನೋಡಿದ್ರೆ ಅನಿಸ್ತಿರ್ತದೆ ಸೂರ್ಯನೇ ನಮ್ಗೆ ಏನ್ ಮಾಡ್ತಿದ್ದಾನೆ, ಭೂಮಿಯ ಸುತ್ತನೇ ಸುತ್ತುತ್ತಾ ಇದ್ದಾನೆ ಅಂತ ಅನ್ಸುತ್ತೆ, ಹೌದಾ? ಅದನ್ನ ಪ್ರತಿಪಾದಿಸ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಕ್ಲಾಡಿಯಸ್ ಟಾಲಮಿ. ಏನ್ ಹೇಳ್ತಾನೆ ಕ್ಲಾಡಿಯಸ್ ಟಾಲಮಿ ಪ್ರತಿಪಾದಿಸಿದ ಏನಂತಂದ್ರೆ ಸೌರವ್ಯೂಹವು ಭೂಕೇಂದ್ರಿತ ಮಾದರಿ. ಸೌರವ್ಯೂಹವು ಭೂಕೇಂದ್ರಿತ ಮಾದರಿ ಅಂತ ಹೇಳಿದವ್ರು ಯಾರಂತಂದ್ರೆ ಕ್ಲಾಡಿಯಸ್ ಟಾಲಮಿಯ. ಅದನ್ನ ಪ್ರತಿಪಾದನೆ ಮಾಡ್ತಾನೆ ಅಂತ ಇಲ್ಲಪ್ಪ, ಎಲ್ಲ ಸೂರ್ಯ ಚಂದ್ರ ಇತರ ಗ್ರಹಗಳೆಲ್ಲವೂ ಭೂಮಿಯ ಸುತ್ತನೇ ಸುತ್ತುತ್ತಾ ಇವೆ ಅಂತ ಹೇಳಿರ್ತಕ್ಕಂಥ ಒಂದು ಮಾದರಿಯನ್ನು ಪ್ರತಿಪಾದಿಸಿದವರು ಯಾರಂತಂದ್ರೆ ಕ್ಲಾಡಿಯಸ್ ಟಾಲಮಿಯ. ಇನ್ನೊಬ್ಬರು ಒಂದು ವಾದವನ್ನು ಹೇಳ್ತಾರೆ, ಅದು ನಮ್ಮ ಭಾರತೀಯ ವಿಜ್ಞಾನಿ. ಏನಂತ ಹೇಳ್ತಾನೆ ನೋಡ್ರಿ, ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿ. ಭಾರತೀಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಜ್ಞನಾಗಿರ್ತಕ್ಕಂಥ ಆರ್ಯಭಟ ಹೇಳ್ತಾನೆ. ಏನಂತ ಹೇಳ್ತಾನ, ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿ. ನೋಡಪ್ಪ, ನೀವೇನ್ ಹೇಳ್ತಿದ್ರಲ್ಲ, ಭೂಮಿನೇ ಕೇಂದ್ರ ಬಿಂದು, ಭೂಮಿ ಸುತ್ತನೇ ಸೂರ್ಯ ಚಂದ್ರ ಇತರ ಎಲ್ಲ ಗ್ರಹಗಳು ಏನ್ ಮಾಡ್ತಾವ, ಭೂಮಿ ಸುತ್ತನೇ ಸುತ್ತುತ್ತಾವ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಮಾದರಿ ನಾವು ಒಪ್ಪೋದಿಲ್ಲ. ಅದರ ಬದಲಾಗಿ ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿ. ಎಲ್ಲಾ ಗ್ರಹಗಳು ಏನ್ ಮಾಡ್ತವೆ ಅಂತಂದ್ರ ಸೂರ್ಯನ ಸುತ್ತನೇ ಸುತ್ತುತ್ತವೆ. ಸೂರ್ಯನೇ ಮುಖ್ಯ ಕೇಂದ್ರ ಬಿಂದು. ಆ ಸೂರ್ಯನ ಸುತ್ತನೇ ಎಲ್ಲ ಆಕಾಶ ಕಾಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಸುತ್ತುತ್ತವೆ ಅಂತ ಮೊದಲು ಪ್ರತಿಪಾದಿಸಿದವರು ಯಾರು ಅಂತಂದ್ರ ನಮ್ಮ ಭಾರತೀಯ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞನಾಗಿರ್ತಕ್ಕಂಥ ಆರ್ಯಭಟ್ಟ ಮೊಟ್ಟ ಮೊದಲಾಗಿ ಪ್ರತಿಪಾದನೆ ಮಾಡ್ತಾನೆ. ಟಾಲಮಿ ಏನ್ ಹೇಳ್ದ, ಸೌರವ್ಯೂಹವು ಭೂಕೇಂದ್ರಿತ ಮಾದರಿ ಅಂತ ಹೇಳ್ದ. ಎಲ್ಲಾ ಚಂದ್ರ ಸೂರ್ಯ ಇತರ ಎಲ್ಲಾ ಗ್ರಹಗಳು ಭೂಮಿ ಸುತ್ತನೇ ಸುತ್ತುತ್ತಾವೆ ಅಂತ ಹೇಳ್ದ. ಆದ್ರ ಆರ್ಯಭಟ್ಟ ಏನ್ ಹೇಳ್ತಿದ್ದಾನೆ, ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿ. ಎಲ್ಲಾ ಗ್ರಹಗಳೇನು ಮಾಡ್ತವೆ ಅಂತಂದ್ರೆ ಸೂರ್ಯನ ಸುತ್ತನೇ ಸುತ್ತುತ್ತಾವೆ ಅಂತ ಹೇಳ್ತಾರೆ. ಅಲ್ಲೇ ನೀವು ಚಿತ್ರ ನೋಡಿದ್ರೆ ಗೊತ್ತಾಗ್ತದೆ. ಇದಕ್ಕಿಂತ ಮುಂಚೆ ಒಂದು ಚಿತ್ರ ತೋರಿಸಿದ್ವಿ, ಅಂದ್ರೆ ಸೌರವ್ಯೂಹವು ಭೂಕೇಂದ್ರಿತ ಮಾದರಿ. ಮಧ್ಯದ ಭೂಮಿ ಸುತ್ತನೇ ಎಲ್ಲಾ ಗ್ರಹಗಳು ಸುತ್ತುತ್ತಾವೆ ಅಂತ ಪ್ರತಿಪಾದಿಸಿದವರು ಯಾರು, ಕ್ಲಾಡಿಯಸ್ ಟಾಲಮಿಯ. ಅದರ ಪುರಾತನ ಕಾಲದಲ್ಲಿ ನಾವು ನಂಬಲಾಗಿತ್ತು. ಅದರ ನಂತರ ನಮ್ಮ ಆರ್ಯಭಟ್ಟ ಹೇಳ್ತಾನೆ, ಏನಂತ ಹೇಳ್ತಾನ, ನೀವು ಹೇಳಿದ ಸೂರ್ಯ ಕೇಂದ್ರಿತ ಮಾದರಿ ಅಂತ ಹೇಳ್ತಾನ. ಎಲ್ಲಾ ಗ್ರಹಗಳು ಆಕಾಶಕಾಯಗಳು ಸೂರ್ಯನ ಸುತ್ತನೇ ಸುತ್ತುತ್ತಾವೆ ಅಂತಂದು ಆರ್ಯಭಟ್ಟ ಹೇಳ್ತಾನ. ನೋಡಿ, ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋಹೆನಸ್ ಕೆಪ್ಲರ್ ಸಹ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಯಭಟ್ಟ ಹೇಳ್ತಕ್ಕಂಥ ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿಯಿಂದ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಪಾದಿಸ್ತಾರೆ. ಅದಾದ ನಂತರ ಏನ್ ಅಂತಂದ್ರ ಇಟಲಿಯ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞನಾಗಿರ್ತಕ್ಕಂಥ ಗ್ಯಾಲಿಲಿಯೋ ಒಂದು ದೂರದರ್ಶಕವನ್ನು ರೂಪಿಸ್ತಾನೆ. ನಿಮ್ಗೆಲ್ಲ ಪ್ರಶ್ನೆ ಬರ್ತದೆ, ಗ್ಯಾಲಿಲಿಯೋ ಕಂಡಿಡಿದಿರ್ತಕ್ಕಂಥ ಸಂಶೋಧನೆ ಮಾಡತಕ್ಕಂಥ ಯಾವ ವಸ್ತು ಅಂತ ಕೇಳಿದ್ರಪ್ಪ ಅಂದ್ರೆ ಅದು ದೂರದರ್ಶಕ. ಗ್ಯಾಲಿಲಿಯೋ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ದೂರದರ್ಶಕವನ್ನು ಕಂಡುಹಿಡಿದು ಅದರಿಂದ ಏನ್ ಮಾಡ್ತಾನ, ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿ ಅನ್ನೋದನ್ನು ಕೋಪರ್ನಿಕಸ್ ಹೇಳಿರ್ತಕ್ಕಂಥ ಮಾದರಿಯನ್ನು ಅಂದ್ರೆ ಅದನ್ನ ಸಮರ್ಥಿಸಿಕೊಳ್ತಾನೆ. ಫಸ್ಟ್ ಭೂ ಕೇಂದ್ರಿತ ಮಾದರಿ ಅಂತ ಹೇಳಿದ್ರು ಕ್ಲಾಡಿಯಸ್ ಟಾಲಮಿಯ. ಅದನ್ನ ಪುರಾತನ ಕಾಲದಲ್ಲಿ ನಾವು ನಂಬಲಾಗಿತ್ತು. ಅದಾದ ನಂತರ ಏನಾಗುತ್ತೆ, ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿ ಅಂತಂದು ಆರ್ಯಭಟ್ಟ ಹೇಳ್ತಾನೆ. ಈ ಮಾದರಿಯನ್ನು ಪ್ರತಿಪಾದಿಸಿದವರು ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋಹೆನಸ್ ಕೆಪ್ಲರ್ ಹೇಳ್ತಾನೆ. ಆಮೇಲೆ ಗ್ಯಾಲಿಲಿಯೋ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ದೂರದರ್ಶಕವನ್ನು ರೂಪಿಸಿ ಸೌರವ್ಯೂಹವು ಸೂರ್ಯ ಕೇಂದ್ರಿತ ಮಾದರಿಯನ್ನ ಯಾರು ಹೇಳಿದ್ರು, ಕೋಪರ್ನಿಕಸ್ ಹೇಳಿರೋ ಮಾದರಿಯನ್ನ ಸಮರ್ಥಿಸುತ್ತಾನೆ. ಇದಿಷ್ಟು ಇವಾಗ ನಾವೇನ್ ನೋಡಿದ್ವಲ್ಲ, ಇದಿಷ್ಟು ಸೂರ್ಯನೇ ನಮ್ಮ ಭೂಮಿ ಸುತ್ತುತ್ತಾ ಇದ್ದೇನೋ ಅಂದ್ರೆ ಭೂಮಿ ಕೇಂದ್ರ ಬಿಂದು ಆಗಿ ಭೂಮಿ ಸುತ್ತನೇ ಇತರ ಗ್ರಹಗಳು ಸುತ್ತುತ್ತಾ ಇದೆಯೋ, ಅಥವಾ ಸೂರ್ಯನೇ ಕೇಂದ್ರ ಬಿಂದು ಆಗಿ ಸೂರ್ಯನ ಸುತ್ತ ನಮ್ಮ ಭೂಮಿ ಮತ್ತು ಇತರ ಗ್ರಹಗಳು ಸುತ್ತುತ್ತಾ ಇದೆಯೋ ಅಂತ ಅನ್ನೋದನ್ನ ಮಾದರಿಗಳನ್ನ ಪ್ರತಿಪಾದಿಸ್ತಕ್ಕಂಥದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ನೋಡೋದಾದಂತ ನೋಡಿ, ಇವಾಗ ನಾವೇನ್ ನೋಡಿದ್ವಿ ಅಂದ್ರೆ ಬಾನಂಗಳದಲ್ಲಿ ಯಾವ ಸೌರವ್ಯೂಹ ಎಂದರೇನು, ಸೌರವ್ಯೂಹದಲ್ಲಿರ್ತಕ್ಕಂಥ ಪರಿವಾರದಲ್ಲಿರ್ತಕ್ಕಂಥ
ಎಷ್ಟು ಗ್ರಹಗಳು ಎಷ್ಟು ಉಪಗ್ರಹಗಳಿವೆ ಮತ್ತು ಸೂರ್ಯ ಅಂದ್ರೆ ನಕ್ಷತ್ರನ ಗ್ರಹನ ಅದಕ್ಕೆ ಯಾವ ಕಾರಣಕ್ಕಾಗಿ ಎಲ್ಲ ಆಕಾಶಕಾಯಗಳು ಅದರ ಸುತ್ತ ಸುತ್ತುತ್ತಾ ಇವೆ ಮತ್ತು ಕೆಲವು ಮಾದರಿಗಳನ್ನ ಪ್ರತಿಯೊಬ್ಬರು ಯಾರು ಕ್ಲಾಡಿಯಸ್ ಟಾಲ್ಮಿಯ ಮತ್ತು ಆರ್ಯಭಟ್ಟ ಆಮೇಲೆ ಕೋಪರ್ನಿಕಸ್ ಗ್ಯಾಲಿಲಿಯೋ ಕಂಡಿಡಿದಿರ್ತಕ್ಕಂಥ ದೂರದರ್ಶಕ ಆಗಿರ್ಬೋದು ಮತ್ತು ಕೋಪರ್ನಿಕಸ್ ಮಾದರಿ ಈ ಎಲ್ಲ ಮಾದರಿಗಳ ಬಗ್ಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ತರಗತಿಯಲ್ಲಿ ನಾವು ಇವಾಗ ತಿಳಿದುಕೊಂಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಗ್ರಹಗಳ ಬಗ್ಗೆ ತಿಳಿದುಕೋಣ. ಗ್ರಹಗಳಂತಂದ್ರೆ ಏನು, ಗ್ರಹಗಳು ಯಾವ ಆಕಾರದಲ್ಲಿ ಸೂರ್ಯನನ್ನು ಸುತ್ತುತ್ತಾವ, ಗ್ರಹಗಳಲ್ಲಿರ್ತಕ್ಕಂಥ ಲಕ್ಷಣಗಳೇನು, ಮುಂಚಿತವಾಗಿ ಎಷ್ಟು ಗ್ರಹಗಳಿದ್ವು ಅನ್ನೋದ್ರ ಕುರಿತು ನಾವೇನ್ ಮಾಡೋಣಪ್ಪ ಅಂತಂದ್ರ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ಈ ಒಂದು ನನ್ನ ಕ್ಲಾಸಸ್ ಅನ್ನು ವೀಕ್ಷಿಸಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.